1008 ಬಾರಿ ಓಂ ನಮಃ ಶಿವಾಯ ಪಠಿಸಿದರೆ ಏನಾಗುತ್ತೆ? ಶಿವಮಂತ್ರಗಳಲ್ಲಿ ಓಂ ನಮಃ ಶಿವಾಯ ಮಂತ್ರವು ಅತ್ಯಂತ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ. ಈ 3 ಪದದ ಶಿವಮಂತ್ರವು ಎಂತಹುದೇ ವ್ಯಕ್ತಿಯ ಜೀವನವನ್ನಾದರೂ ಸುಗಮಗೊಳಿಸುತ್ತದೆ. 1008 ಬಾರಿ ಓಂ ನಮಃ ಶಿವಾಯ ಪಠಿಸಿದರೆ ಏನಾಗುತ್ತೆ? ಓಂ ನಮಃ ಶಿವಾಯದಿಂದ ಯಾವೆಲ್ಲ ಪ್ರಯೋಜನಗಳಿವೆ? ನೋಡೋಣ. ಮಂತ್ರಗಳು ಉತ್ತಮ ಮತ್ತು ಜೀವ ದೃಢೀಕರಣ ಶಕ್ತಿಯ ಸಾರ್ವತ್ರಿಕ ಮೂಲವಾಗಿದ್ದು, ಅವುಗಳನ್ನು ಪಠಿಸುವ ಅಥವಾ ಕೇಳುವ ಮೂಲಕ ಪ್ರಯೋಜನವು ಸಿಗುತ್ತದೆ. ಎಲ್ಲ ಮಂತ್ರಗಳಲ್ಲಿ ಓಂ ನಮಃ ಶಿವಾಯ ಎಂಬುದು ಅತ್ಯಂತ ಪ್ರಬಲವಾದ ಮಂತ್ರವಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಗಾಳಿಯನ್ನು ಶುದ್ಧೀಕರಿಸಲು ಮತ್ತು ವ್ಯವಸ್ಥೆಯಲ್ಲಿ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಓಂ ನಮಃ ಶಿವಾಯದಿಂದ ಧನಾತ್ಮಕ ಶಕ್ತಿ ತುಂಬಿ ಕೆಟ್ಟ ಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ. ಹೆಚ್ಚುವರಿಯಾಗಿ ಇದು ಎಲ್ಲ ರೀತಿಯ ಒತ್ತಡವನ್ನು ನಿವಾರಿಸುತ್ತದೆ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸುತ್ತದೆ. ಓಂ ನಮಃ ಶಿವಾಯ ಎಂದು ಪಠಿಸುವ ಮೂಲಕ ಇಂದ್ರಿಯಗಳ ನಿಯಂತ್ರಣವನ್ನು ಮಾಡಿಕೊಳ್ಳಲು ಸಹಕಾರಿಯಾಗಿರುತ್ತದೆ. ಅಂತಿಮವಾಗಿ ಇದು ಆಲೋಚನೆಗಳನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ. ಓಂ ನಮಃ ಶಿವಾಯ ಪಠಿಸಿದಾಗ ಜೀವನದಲ್ಲಿ ಉದ್ದೇಶ ಮತ್ತು ನಿರ್ದೇಶನದ ಭಾವನೆಯನ್ನು ಪಡೆಯುತ್ತೀರಿ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತೀರಿ. ಜೀವನದ ಗುರಿ ಸಾಧನೆಗೆ ಈ ಮಂತ್ರದ ಪಠಣವು ಸಹಕಾರಿಯಾಗಿರುತ್ತದೆ. ಗ್ರಹಮಂಡಲದಲ್ಲಿ 27 ನಕ್ಷತ್ರ ಪುಂಜಗಳು ಮತ್ತು 9 ಗ್ರಹಗಳಿವೆ. ಓಂ ನಮಃ ಶಿವಾಯ ಪಠಣವು ದುಷ್ಟ ಗ್ರಹಗಳ ಋಣಾತ್ಮಕ ಪರಿಣಾಮಗಳನ್ನು ಸ್ವಲ್ಪ ಮಟ್ಟಿಗೆ ಪ್ರತಿರೋಧಿಸಬಹುದು, ಏಕೆಂದರೆ ಶಿವತತ್ವವು ಆಡಳಿತ ಶಕ್ತಿಯಾಗಿದೆ ಮತ್ತು ಗ್ರಹಗಳನ್ನು ಆಳುತ್ತದೆ. ಶಿವನ ಈ ನಾಮಸ್ಮರಣೆಯು ಜಾತಕದಲ್ಲಿನ ಗ್ರಹ ದೋಷವನ್ನು ನಿವಾರಿಸಿ ಗ್ರಹಗಳು ಜೀವನದ ಮೇಲೆ ಶುಭ ಪರಿಣಾಮವನ್ನು ಬೀರುವಂತೆ ಮಾಡುತ್ತದೆ. ನಿಯಮಿತವಾಗಿ ಜಪ ಮಾಡುವುದರಿಂದ ಚಂಚಲ ಮನಸ್ಸು ಗಟ್ಟಿ ಮತ್ತು ಪ್ರಶಾಂತವಾಗಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಭಕ್ತರ ಜೀವನದಲ್ಲಿ ಯಶಸ್ಸು ಮತ್ತು ಬೆಳವಣಿಗೆಗಾಗಿ ಶಿವನ ಅತ್ಯುತ್ತಮ ಆಶೀರ್ವಾದವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.